ನಮಸ್ಕಾರ ಸ್ನೇಹಿತರೆ. ಈಗ ಒಂದು ಸ್ವಲ್ಪ ಹೊತ್ತು ಮುಂಚೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ರೋಡಲ್ಲಿ ಆಕ್ಸಿಡೆಂಟ್ ಆಗಿದ್ದು ಸ್ಯಾಟರ್ಡೆ ಸಂಜೆ. ಅಲ್ಲಿ ಲೈವಾಗಿ ನಾನು ತೋರಿಸಿದೆ ಯಾವ ಥರ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಬಿಟ್ಟು. ನಾನು ಹೆಲ್ಮೆಟ್ ಹಾಕಿಲ್ಲ ಅಂತಂದಿದ್ರೆ ಅವತ್ತು ಸ್ಪಾಟ್ ಆಗಬೇಕಾಗಿತ್ತು. ಕಾಲು ಪ್ರಾಬ್ಲಮ್ ಆಗಿದೆ ಫುಲ್ಲು, ಮತ್ತು ಕೈ ನೋಡಿ ಹೀಗಾಗಿದೆ, ಇನ್ನೂ ಜಾಸ್ತಿ ಆಗಿದೆ, ತೋರ್ಸೋಕ್ಕಾಗಲ್ಲ. ಮತ್ತು ಕಾಲು ಕೂಡ ಇದಕ್ಕಿಂತ ಜಾಸ್ತಿ ಆಗಿದೆ. ಅಕ್ಕಾಗೆ ಈ ಮೂಳೆ ಬರುತ್ತಲ್ಲ, ಮೊಳಕೈದು ಮೂಳೆ, ಅದು ಕಟ್ಟಾಗಿದೆ ಅವಳಿಗೆ. ಮೊನ್ನೆ ಸರ್ಜರಿ ಮಾಡಿಸ್ದೆ ಅಲ್ಲೇ ಶುಭೋದಯ ಹಾಸ್ಪಿಟ್ಲಲ್ಲಿ. ದಯಮಾಡಿ ಆಗ್ತಾನೆ ಇದೆ, ಆಕ್ಸಿಡೆಂಟ್ ಆಗ್ತಾನೆ ಇದೆಯಂತೆ. ಮೊನ್ನೆ ಕೂಡ ಒಂದು ಕಾರು, ಬೈಕು, ಒಂದು ಸೈಕಲ್ಲು ಆಕ್ಸಿಡೆಂಟ್ ಆಗಿದೆ ಅಲ್ಲೇ. ಕಾರು ಹೋಗಿ ಸಡನ್ನಾಗಿ ಬ್ರೇಕ್ ಹಾಕಿ ಗುಂಡಿನ ಇದು ಮಾಡಿದ್ದಾನೆ. ಫಾಸ್ಟಾಗಿ ಬರ್ತಿದ್ದಿದ್ದು ಬೈಕ್ ಹೋಗಿ ಅಲ್ಲಿ ಹೊಡೆದಿದೆ. ಹಿಂದೆಗಡೆಯಿಂದ ಸೈಕಲಲ್ಲಿ ಬರ್ತಾಯಿದ್ದು ಹುಡುಗ ಕಾರ್ನ ದಾಟ್ಕೊಂಡು ಮುಂದೆ ಹೋಗಿ ಬಿದ್ದಿದ್ದಾನಂತೆ. ನೋಡಿ ಈ ಥರ ಆಗಿದೆ, ಪದೇ ಪದೇ ಆಗ್ತಾನೆ ಇದೆ. ಅಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ರೋಡ್ ಮಾಡಿದ್ದಾರೆ. ಅಲ್ಲಿ ಅಷ್ಟು ಅಂಗಡಿ ಮಳಿಗೆಗಳಿದೆ. ಅಂಗಡಿ ಮಳಿಗೆಗಳಿದ್ರೂ ಅಲ್ಲಿ ರೋಡ್ನ ಡೌನ್ ಮಾಡಿಬಿಟ್ಟಿದ್ದಾರೆ. ಒಂದು ಲೆವೆಲ್ಗಿಲ್ಲ ರೋಡು. ಮಳೆ ಬಂದರೆ ಫುಲ್ ಕೆರೆ ಆಗಿಬಿಡುತ್ತೆ. ಅಲ್ಲಿ ಕೆರೆಯಾಗಿ ಅಂಗಡಿ ಮಳಿಗೆ ತನಕನೂ ನೀರು ತುಂಬಿಕೊಳ್ಳುತ್ತೆ ಫುಲ್ಲು. ತುಂಬ ಸಲ ಕಂಪ್ಲೇಂಟು ಪದೇ ಪದೇ ಮಾಡ್ತಾನೆ ಇದ್ದಾರೆ. ಅಲ್ಲಿಗೂ ಕೂಡ ವೀಡಿಯೋಸ್ ಹಾಕ್ತಾನೆ ಇದ್ದಾರೆ. ಯಾರೂ ಇದುವರೆಗೂ ಯಾವುದೇ ರೀತಿಯಾದ ಆ್ಯಕ್ಷನ್ಸ್ನ ತೊಗೊಂಡಿಲ್ಲ. ಬಂದು ಗುಂಡಿ ಮುಚ್ಚಿಬಿಟ್ಟು ಹೋಗ್ತಾರಂತೆ. ಅದೇನಾಗುತ್ತೆ ಅಂತಂದರೆ ಅಲ್ಲಿ ಮಳೆ ಬಂದ ತಕ್ಷಣ ಫುಲ್ ಕೆರೆ ಥರ ನೀರು ತುಂಬಿಕೊಂಡಾಗ ಅದು ಹೊಟ್ಟೋಗುತ್ತೆ. ಈಗ ಮಳೆ ಇಲ್ಲದೆ ಇದ್ದಾಗ, ಡ್ರೈ ಇದ್ದಾಗಲೇ ಈ ಥರ ಸಮಸ್ಯೆಗಳಾದಾಗ, ಮಳೆ ಬಂದಾಗ ಅಲ್ಲಿ ವೆಹಿಕಲ್ ಓಡಾಡುವಾಗ ಇನ್ಯಾವ ಪರಿಸ್ಥಿತಿ ಆಗ್ಬೋದು ಯೋಚನೆ ಮಾಡಿ. ಎಷ್ಟು ಒಳ್ಳೆ ರೋಡ್ ಅಂತಂದರೆ JSS ಲೇಔಟು, ರಾಜ್ಕುಮಾರ್ ರೋಡು ಅಂತಂದರೆ ಫೇಮಸ್ಸು ಮೈಸೂರಲ್ಲಿ, ಆಯ್ತಾ. ಎಲ್ಲ ಕಡೆನೂ ರೋಡ್ ಚೆನ್ನಾಗಿದೆ. ಅಲ್ಲಿ ಮಾತ್ರ ಅಲ್ಲಿ ನೀರು ನಿಂತ್ಕೊಳ್ಳೋದ್ರಿಂದ ಆ ಥರ ಒಂದು ಸಣ್ಣ ಗುಂಡಿ ಆಗಿದ್ದು, ಅಷ್ಟೊಂದು ಗುಂಡಿ ಆಗಿದೆ. ಅದು ಡೀಪ್ ಎಷ್ಟಿದೆ ಅಂತಂದರೆ ಗುಂಡಿ ಅರ್ಧ ಅಡಿ ಡೀಪ್ ಆಗಿದೆ. ಅಂದರೆ ಈ ಥರ ಇದೆ ಇದು. ಹಿಂಗೆ ವೆಹಿಕಲ್ ಬಂದರೆ ಈ ಗುಂಡಿ ಕಾಣಿಸೋದೇ ಇಲ್ಲ, ಹಿಂಗೆ ಇಳಿಲೇಬೇಕು. ಆ ಥರ ಡೀಪಲ್ಲಿ ಇದು ಫುಲ್ ಕರೆಕ್ಟಾಗಿ ಫ್ಲಾಟ್ ಇದೆ ಗಾರೆ. ಈ ಥರ ಇರೋದ್ರಿಂದ ಅಲ್ಲಿ ಅಲ್ಲಿ ಅಪ್ಪಿಂದ ನಾವು ಡೌನ್ ಇಳ್ಕೊಂಡು ಬಂದರೆ ಆ ಗುಂಡಿ ಕಾಣಿಸೋದೇ ಇಲ್ಲ. ಆ ಥರ ಸಿಚುಯೇಷನ್ ಕ್ರಿಯೇಟ್ ಆಗಿದೆ. ಈಗ ನೋಡಿ, ನನಗೆ 70,000 ಆಯಿತು ಹಾಸ್ಪಿಟ್ಲ್ ಖರ್ಚು. ನನ್ನ ಗಾಡಿ ಫುಲ್ಲು ಹೊಟ್ಟೋಗಿದೆ ಗಾಡಿ. ಅದನ್ನು ರೆಡಿ ಮಾಡ್ಸೋಕ್ಕೆ ಈಗ ನನಗೊಂದು 15,000 ಆಗುತ್ತೆ. ಆ ಥರ ಆಗಿದೆ ಗಾಡಿ. ಹೆಲ್ಮೆಟ್ಟೇ ಹಾಕಿಲ್ಲ ಅಂದಿದ್ರೆ ನಾನು ಅವತ್ತು ಸ್ಪಾಟ್ ಆಗಬೇಕಾಗಿತ್ತು. ಅಥವಾ ಹಿಂದೆಗಡೆ ಹೆವಿ ವೆಹಿಕಲ್ ಏನಾದ್ರು ಬಂದಿತ್ತು ಅಂತಂದ್ರೂ ನಾನು ನಮ್ಮ ಅಕ್ಕ ಇಬ್ಬರು ಸ್ಪಾಟ್ ಆಗಬೇಕಾಗಿತ್ತು. ಅಂಥ ಕಂಡೀಷನ್ ಅಲ್ಲಿದೆ. ಎಷ್ಟು ದೊಡ್ಡ ದೊಡ್ಡ ಜನಗಳೆಲ್ಲ ಅಲ್ಲಿ ಓಡಾಡ್ತಾರೆ, ಮಾಡ್ತಾರೆ, ಯಾರೂ ಕ್ರಮಗಳನ್ನ ಕೈಗೊಂಡಿಲ್ಲ. ಈಗ ನೋಡಿ, ನಮಗೆ ಸಮಸ್ಯೆ ಆಗಿರೋದಕ್ಕೆ ನಾನೀಗ